ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 15ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ತೃತೀಯ ಅಂದರೆ 3ನೇ ದಿನದ ತಿಥಿ ಇದೆ. ಇದು ಈ ದಿನ ರಾತ್ರಿ 10 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 14 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 34 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5 ಗಂಟೆ 41 ನಿಮಿಷದಿಂದ ಈ ದಿನ ರಾತ್ರಿ 7 ಗಂಟೆ 27 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 44 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 23 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಈ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಹಾಗಾಗಿ ತತ್ಕಾಲಕ್ಕೆ ಫಲ ಕೊಡುವಂಥದ್ದಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲನೆ ಮಾಡಿದ್ರೂ ಕೂಡ ಒಳ್ಳೆಯ ಫಲಿತಾಂಶವನ್ನೇ ಕೊಡ್ತಾನೆ. ಹಾಗಾಗಿ ನಾವು ಈ ದಿನ ಮಾಡಿರುವಂಥ ಕೆಲಸಗಳಿಂದ ಬರುವಂಥ ಫಲಿತಾಂಶ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇದ್ದೇ ಇರುವಂಥದ್ದು. ಹಾಗಾಗಿನೇ ಇದು ಶಾಶ್ವತವಾದಂಥ ಕೆಲಸ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದಂಥ ದಿನ. ಹಾಗೆ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ.
ಕೆಲವರು ದಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಇದು ನಮ್ಮ ಕೊನೆಯವರೆಗೂ ಕೂಡ ಇರುತ್ತಲ್ಲ. ಹಾಗಾಗಿನೇ ಶನಿವಾರದ ದಿನ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ತುಂಬ ಸೂಕ್ತವಾದಂತಹ ದಿನ, ತುಂಬ ಉಪಯುಕ್ತವಾದಂತಹ ದಿನ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಇನ್ನು ಇಲ್ಲಿ ಶನಿ ನಮ್ಮ ಕರ್ಮವನ್ನು, ನಮ್ಮ ಉದ್ಯೋಗವನ್ನು, ನಮ್ಮ ವೃತ್ತಿಯ ಮೂಲವನ್ನು ತಿಳಿಸುವಂಥವನು, ಅದಕ್ಕೆ ಕಾರಕ ನಮ್ಮ ಉದ್ಯೋಗಕ್ಕೆ. ಹಾಗಾಗಿನೇ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಸ್ವಲ್ಪ ಮಂದಗತಿಯ ಚಲನೆಯನ್ನು ಹೊಂದಿರ್ಬೋದು. ಆದರೂ ಕೂಡ ಅದು ಕೊಡುವಂತಹ ಫಲಿತಾಂಶ ಶಾಶ್ವತವಾಗಿರುತ್ತೆ. ಹಾಗೆ ನಾವು ಸಹನೆಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಏಕೆಂದರೆ ಸಹನೆಗೆ, ಶಾಂತಿಗೂ ಕೂಡ ಶನಿ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನ ಯಾರು ಪ್ರಾಮಾಣಿಕವಾಗಿ, ಯಾರು ನಿಷ್ಠೆಯಿಂದ, ಯಾರು ಕೆಲಸವನ್ನು ದೇವರ ಕೆಲಸ ಅಂತ ಹೇಳಿ ಮಾಡ್ತಾರೋ ಅಂಥವ್ರಿಗೆ ಅತ್ಯುತ್ತಮವಾದಂತಹ ಫಲ ಸಿಕ್ಕೇ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿಬಿಟ್ರಂತೂ ಒಳ್ಳೆಯ ಫಲಿತಾಂಶಗಳೇ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 40 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 28 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ಕೆಲಸಗಳು ಮಂದಗತಿಯಲ್ಲಿ ಚಲಿಸುತ್ತೆ, ಫಲಿತಾಂಶಗಳು ಕೂಡ ಬೇಗ ಬರಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 26 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಲ್ಲಿ ಕೆಲಸ ಮಾಡುವಂಥವ್ರಿಗೆ ಕುಜ ಹೋರಾದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮಗೆ ಒಳ್ಳೆಯ ಹೆಸರು ಕೂಡ ಬರುವಂಥದ್ದು ಈ ಕುಜ ಹೋರಾದಲ್ಲಿ ನೀವು ನಿಮ್ಮ ವೃತ್ತಿಯನ್ನು ಮುಂದುವರಿಸಿದಾಗ. ಹಾಗಾಗಿನೇ ಈ ದಿನ ಕುಜ ಹೋರಾದಲ್ಲಿ ಈ ನ್ಯಾಯಾಲಯ ಪ್ರಕರಣಗಳಿದ್ದರೆ, ನ್ಯಾಯಾಲಯದಲ್ಲಿ ಯಾವುದೇ ಲಿಟಿಗೇಷನ್ಸ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಅದರಲ್ಲೂ ಕೂಡ ಕುಜಹೋರದಲ್ಲಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಏನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇದ್ದರೆ ಆ ಭೇಟಿಯ ಸಮಯ ಆದಷ್ಟು ರವಿ ಹೋರಾದಲ್ಲಿ ಇರಬಾರ್ದು. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮೊದಲ ಪ್ರಯತ್ನ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಆದಷ್ಟು ರವಿ ಹೋರಾದಲ್ಲಿ ಬೇಡ. ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 26 ನಿಮಿಷದಿಂದ ಅಪರಾಹ್ನ 5 ಗಂಟೆ 24 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ಇದು
ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳಿತನ್ನೇ ತರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈಗಾಗಲೇ ಪ್ರಸ್ತುತ ಗೋಚಾರದಲ್ಲಿ ಶುಕ್ರ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಈ ಮೀನರಾಶಿ ಎನ್ನುವಂಥದ್ದು 12 ರಾಶಿಗಳಲ್ಲೇ ಕೊನೆಯದ್ದು. ಇದನ್ನೇ ಮೋಕ್ಷ ರಾಶಿ ಅಂತ ಹೇಳಿ ಕರೀತಾರೆ. 28ನೇ ತಾರೀಕು ಜನವರಿ ಶುಕ್ರ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಮೀನರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತನಾಗಿರುವಂಥವನು. ಹಾಗಾಗಿನೇ ಶುಕ್ರ ತನ್ನ ಉಚ್ಚ ರಾಶಿಯಾದಂತಹ ಮೀನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ರಾಹುವಿನೊಂದಿಗೆ ಗಾಢ ಅಸ್ಥನಾಗಿದ್ದಾನೆ. ಯಾಕೆಂದರೆ ರಾಹುವಿನ ಪ್ರಭಾವದಿಂದ ಈ ಶುಕ್ರ ಕೊಡುವಂಥ ಕಾರಕತ್ವಗಳಲ್ಲಿ ವ್ಯತ್ಯಯಗಳಾಗ್ತಾ ಇದೆ. ಹಾಗಾಗಿನೇ ಈ ರಾಹು ಉತ್ತರಾಭಾದ್ರ ನಕ್ಷತ್ರದ 1ನೇ ಪಾದದಲ್ಲಿದ್ದರೆ ಶುಕ್ರ ಈಗ ಉತ್ತರಾಭಾದ್ರ ನಕ್ಷತ್ರದ 3ನೇ ಪಾದದಲ್ಲಿ ಇದ್ದಾನೆ. ಹಾಗಾಗಿನೇ ಈ ಸರಿಸುಮಾರು ಕಳೆದ ವಾರಗಳಿಂದ ಶುಕ್ರನ ಸಂಚಾರ ರಾಹುವಿನ ಜೊತೆಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಶುಕ್ರ ರಾಹುವಿಗಿಂತ ತುಂಬ ವೇಗವಾಗಿ ಚಲಿಸುವಂಥ ಗ್ರಹ, ಆದರೆ ರಾಹು ಹಿಮ್ಮುಖವಾಗಿ ಚಲಿಸುವಂಥ ಗ್ರಹ. ಇದನ್ನು ಗಮನಿಸಬೇಕು. ಇಲ್ಲಿ ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾಗೆ ರಾಹು ಕುಂಭರಾಶಿಯ ಪ್ರವೇಶಕ್ಕೆ ಕಾಯ್ತಾ ಇದ್ದಾನೆ. ಹಾಗಾಗಿನೇ ಈ ಶುಕ್ರ ಮತ್ತು ರಾಹು ಇಬ್ಬರು ಕೂಡ ಎದುರು ಬದುರಾಗುವಂಥ ಸಂದರ್ಭಗಳಿದೆ. ಹಾಗಾಗಿನೇ ಈ ರಾಹು ಶುಕ್ರರ ಈ ಸಮ್ಮಿಲನ ಏನಿದೆ ಇದು ಶುಕ್ರರ ಕಾರಕತ್ವಗಳಲ್ಲಿ ವ್ಯತ್ಯಯನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಯಾವ ಪ್ರಬಲವಾದ ಗ್ರಹದ ಜೊತೆಯಲ್ಲಿ ಸಾಮಾನ್ಯವಾದ ಗ್ರಹ 10 ಡಿಗ್ರಿಯ ಒಳಗೆ ಇರುತ್ತೋ ಅಲ್ಲಿ ಆ ಪ್ರಬಲವಾದ ಗ್ರಹದಲ್ಲಿ ಲೀನವಾಗಿಬಿಡುತ್ತೆ, ಅಂದರೆ ಅಸ್ತವಾಗ್ಬಿಡುತ್ತೆ. ಅಂದರೆ ಈ ಗ್ರಹ ಕೊಡುವಂಥ ಫಲಿತಾಂಶಗಳನ್ನು ಆ ಪ್ರಬಲವಾದ ಗ್ರಹ ಮರೆಮಾಚಿಬಿಡುತ್ತೆ. ಇಲ್ಲಿ ರವಿಯಿಂದ ಅಸ್ತನಾದಂತಹ ಗ್ರಹರನ್ನು ಪರಿಹಾರದ ಮೂಲಕ ಸರಿಪಡಿಸ್ಕೊಳ್ಬೋದು. ಆದರೆ ರಾಹುವಿನಿಂದ ಅಸ್ತನಾದಂತಹ ಗ್ರಹ ಯಾವುದೇ ಇದ್ದರೂ ಅದಕ್ಕೆ ಪರಿಹಾರ ಇಲ್ಲ. ಅದರ ಪರಿಣಾಮಗಳನ್ನು ಅನುಭವಿಸಿಯೇ ತೀರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ರಾಹುವಿನಿಂದ ಸುಮಾರು 8 ಡಿಗ್ರಿ ಅಂತರದಲ್ಲಿ ಗ್ರಹಗಳಿರುವಾಗ ಅವು ರಾಹುವಿನಿಂದ ಅಸ್ತವಾಗುತ್ತೆ. ಇಲ್ಲಿ ಅಸ್ತ ಅಂದರೆ ಮರೆಮಾಚುವಂಥದ್ದು. ಹಾಗಾಗಿ ಆ ಅಸ್ತವಾದ ಗ್ರಹ ತನ್ನ ಕಾರಕತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಪ್ರಸ್ತುತ ಮೀನರಾಶಿಗೆ ಯಾವುದೇ ಶುಭ ಗ್ರಹದ ದೃಷ್ಟಿ ಇಲ್ಲ. ಆದ್ದರಿಂದ ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳನ್ನು ಪೂರ್ತಿಯಾಗಿಯೇ ಅನುಭವಿಸಬೇಕಾಗುತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಈ ಶುಕ್ರನ ಅನುಗ್ರಹದಿಂದ ವಂಚಿತರಾಗ್ತಾ ಇದ್ದಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಶುಕ್ರ ಈ ರಾಹುವಿನಿಂದ ಅಸ್ತ ಆದ ಪ್ರಭಾವದಿಂದ ಕೆಲವೊಂದು ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗುತ್ತೆ ಅನ್ನುವಂಥದ್ದಿದೆ. ಯಾಕೆಂದರೆ ಈ 15 ದಿನಗಳ ಹಿಂದೆ ಮುಂದೆ ಯಾರು ಜನಿಸಿದ್ದಾರೆ ಅಂಥವರು ಮುಂದೆ ವಯಸ್ಸಿಗೆ ಬಂದಾಗ ಮದುವೆ ವಿಷಯವಾಗಿ ತುಂಬ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಕೆಲವರಿಗಂತೂ ಜೀವನದಲ್ಲಿ ಮದುವೆಯ ಯೋಗವೇ ಬರದೇ ಇರಬಹುದು. ಯಾಕೆಂದರೆ ಇಲ್ಲಿ ಶುಕ್ರ ಅಸ್ತನಾಗಿದ್ದಾನೆ, ರಾಹು ಜೊತೆಗಿದ್ದಾನೆ. ಹಾಗಾಗಿನೇ ಈ ಶುಕ್ರನ ಪ್ರಭಾವಗಳೇನಿದೆ, ಕಾರಕತ್ವಗಳೇನಿದೆ ಅದು ಜಾತಕರಿಗೆ ಸಿಕ್ಕಲ್ಲ. ಹಾಗಾಗಿ ಶುಕ್ರ ಕೊಡುವಂಥ ಈ ವಿವಾಹ ಯೋಗ ಏನಿದೆ ಅದು ಕೆಲವರಿಗೆ ದಕ್ಕಲ್ಲ. ಹಾಗಾಗಿನೇ ಕೆಲವರು ವಿವಾಹದಿಂದ ವಂಚಿತರಾಗುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಯಾರು ಈ ಜನವರಿ ಕೊನೆಯಲ್ಲಿ ಅಥವಾ ಈ ಫೆಬ್ರವರಿ ಈ 2-3 ವಾರಗಳಲ್ಲಿ ಜನಿಸಿದಂಥವ್ರಿಗೆ ಈ ರೀತಿಯ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ವಿವಾಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಶುಕ್ರ, ರಾಹು, ರವಿ, ಚಂದ್ರ ಎಲ್ಲ ಗ್ರಹರಿಗೂ ಕೂಡ ಶನಿಯ ಪ್ರಭಾವ ಸಂಬಂಧ ಬಂದಿರೋದ್ರಿಂದ ಸಂಗೀತ, ನೃತ್ಯ, ಸಿನಿಮಾ ರಂಗದ ಕಲಾವಿದರಿಗೆ ಸ್ವಲ್ಪ ತೊಂದರೆಯಾಗುತ್ತೆ. ಅದರಲ್ಲೂ ವಯಸ್ಸಾದಂಥ ಹಿರಿಯ ರಾಜಕಾರಣಿಗಳಿಗೂ ಕೂಡ ತೊಂದರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಇವರಿಗೆ ತೊಂದರೆ ಅಂದರೆ ಆಪತ್ತು ಬರುತ್ತೆ ಅಂತ ಹೇಳಿ. ಯಾಕೆಂದರೆ ಈ ಮೋಕ್ಷ ರಾಶಿಯಲ್ಲಿ ಈ ಶುಕ್ರನ ಅಸ್ತಮಾನ ನಡೀತಾ ಇರೋದ್ರಿಂದ ಇಲ್ಲಿ ಅಸ್ತ ಅಂತ ಹೇಳಿದ್ರೆ ಕಣ್ಮರೆ ಆಗುವಂಥದ್ದು ಅನ್ನುವಂಥ ಅರ್ಥ ಕೂಡ ಇದೆ. ಹಾಗಾಗಿ ನಮ್ಮ ಹಿರಿಯ ರಾಜಕಾರಣಿಗಳು ಮಾಡುವಂಥ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸುತ್ತೆ, ಅಥವಾ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಗೌರವ ಸ್ಥಾನಮಾನಗಳು ಕಡಿಮೆ ಆಗಿಬಿಡುತ್ತೆ. ಇನ್ನು ಶುಕ್ರನ ಕಾರಕತ್ವದ ಕೆಲವು ವಸ್ತುಗಳಿದೆಯಲ್ಲ, ವಜ್ರ ಇರ್ಬೋದು, ಹೂವು, ಸುಗಂಧ ದ್ರವ್ಯಗಳು, ವಿಲಾಸಿ ವೈಭೋಗದ ವಸ್ತುಗಳು, ಇವೆಲ್ಲವೂ ಕೂಡ ಜನಸಾಮಾನ್ಯನ ಕೈಗೆಟುಕದ ಬೆಲೆಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಇವುಗಳು ದುಬಾರಿ ಆಗುತ್ತೆ. ಇವುಗಳು ಮಾರುಕಟ್ಟೆಯಲ್ಲಿ ಸಿಕ್ಕಲ್ಲ, ಸಿಕ್ಕಿದ್ರೂ ಕೂಡ ಅಧಿಕವಾದ ಬೆಲೆಯನ್ನು ತೆರಬೇಕಾಗತ್ತೆ. ಹಾಗೆ ಈ ಶುಕ್ರನ ಕಾರಕತ್ವದಲ್ಲಿ ಬಹಳ ಮುಖ್ಯವಾಗಿ ಒಂದು ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗಿರುವಂಥದ್ದು ವಿವಾಹಿತರಿಗೆ. ಹಾಗಾಗಿ ಈ ಸಂದರ್ಭದಲ್ಲೇ ವಿವಾಹ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಒಬ್ಬರಿಗೊಬ್ಬರ ಮನಸ್ತಾಪಗಳು ಆಗುವಂಥದ್ದು. ಇಲ್ಲಿ ರಾಹು ಅತಿಯಾದ ಆಸೆಯನ್ನು ತೋರಿಸ್ತಾನೆ. ಆಸೆಯ ಮೂಲಕ
ಕೆಲವೊಂದು ಕೆಟ್ಟ ದಾರಿಗಳನ್ನು ಹಿಡಿಯುವಂಥ ಸಂದರ್ಭಗಳು ಇರುತ್ತೆ. ಇದರಿಂದ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇರಲ್ಲ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಆಗ ಮಾತಿಗೆ ಮಾತು, ಮನಸ್ತಾಪ, ಜಗಳ, ಕೋಪೋದ್ರೇಕಗಳು ಉಂಟಾಗುವಂಥದ್ದು. ಇದರಿಂದ ವಿಚ್ಛೇದನ ಪ್ರಕರಣಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಈ ವಿಚ್ಛೇದನದ ಪ್ರಕರಣಗಳೇನಾದರೂ ನ್ಯಾಯಾಲಯದಲ್ಲಿ ಇದ್ದರೆ ಅಲ್ಲಿ ಬೇಗ ವಿಚ್ಛೇದನ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಅವರಿಗೆ ವಿಚ್ಛೇದನ ಬೇಗ ನಡೆದು ಬಿಡುತ್ತೆ. ಹಾಗಾಗಿನೇ ಈ ಶುಕ್ರನ ಮೇಲೆ ರಾಹು ಸಂಚಾರದ ಸಮಯದಲ್ಲಿ ವಿಚ್ಛೇದನಗಳು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಸಪ್ತಮಾಧಿಪತಿಯು ಶುಕ್ರನೇ ಆಗಿರುವಂಥ ಲಗ್ನದವರಿಗೆ ಇದರ ಪರಿಣಾಮ ಇನ್ನೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಶುಕ್ರನಿಂದ ಬರುವಂಥ ಸುಖ ಸೌಖ್ಯಗಳೇನಿದೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಆಡಂಬರದ ವಸ್ತುಗಳಾಗಲಿ, ಬೆಲೆ ಬಾಳುವಂಥ ವಸ್ತುಗಳಾಗಲಿ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಕಳೆದು ಹೋಗುತ್ತೆ ಅದು. ಇನ್ನು ವಾಹನದಲ್ಲಾಗಲಿ ಅಥವಾ ಮನೆಯಿಂದಲಾಗಲಿ ಕೆಲವೊಂದು ಖರ್ಚುಗಳು ಅಧಿಕವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಸಂಗೀತ, ನೃತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿರುವಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡಗಳು ಇರುತ್ತೆ. ಹಾಗೆ ಈ ವಿವಾಹಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪಗಳು ಆಗುವಂಥದ್ದು. ಅಂದರೆ ಯಾವುದೋ ಒಂದು ಗಾಳಿ ಸುದ್ದಿಯಿಂದ ವಧು ಕಡೆಯೋ ವರನ ಕಡೆಯಲ್ಲೋ ಈ ವಿವಾಹವನ್ನೇ ನಿಲ್ಲಿಸುವಂಥ ಹಂತಕ್ಕೆ ಹೋಗ್ಬೋದು. ಅಂಥ ಒಂದು ಮಾತುಕತೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅನುಮಾನಗಳು ಒಳ ನುಸುಳುವಂಥದ್ದು ಕೂಡ ಇರುತ್ತೆ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಅಸಹನೆ, ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ನಂಬಿಕೆ ಇಲ್ಲ. ಇಂತಹ ಕೆಲವೊಂದು ವಿದ್ಯಮಾನಗಳು ಕೂಡ ನಡೆಯುವಂಥದ್ದು ಇದೆ. ಇದು ಶುಕ್ರ ಅಸ್ತವಾಗುವಂತಹ ಸಂದರ್ಭದಲ್ಲೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು 27 ಫೆಬ್ರವರಿ ಈ ದಿನ ಮೀನರಾಶಿಗೆ ಬುಧನ ಪ್ರವೇಶ ಕೂಡ ಆಗ್ತಾ ಇದೆ. ಹಾಗಾಗಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾನೆ. ಆಗ ಉತ್ತರಾಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಶುಕ್ರ, ಇನ್ನು ಉತ್ತರಾಭಾದ್ರ ನಕ್ಷತ್ರದ 1ನೇ ಪಾದದಲ್ಲಿ ರಾಹು ಇರುವಂಥ ಸಂದರ್ಭ ಇದೆ. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ಮಾರ್ಚ್ 1ನೇ ತಾರೀಕೇನಿದೆ, ಶುಕ್ರ ತನ್ನ ವಕ್ರ ಚಲನೆಯನ್ನು ಆರಂಭ ಮಾಡ್ತಾನೆ. ನೇರ ಚಲನೆಯನ್ನು ಬಿಟ್ಟು ವಕ್ರತ್ವವನ್ನು ಪಡ್ಕೊಳ್ಳುವಂಥ ಶುಕ್ರ ಇಲ್ಲೂ ಕೂಡ ಆದಾಯದಲ್ಲಿ, ವ್ಯಾಪಾರದಲ್ಲಿ ಅಥವಾ ಬರುವಂಥ ಲಾಭಾಂಶದಲ್ಲೂ ಕೂಡ ವ್ಯತ್ಯಯಗಳಾಗುವಂಥದ್ದಿದೆ. ಇನ್ನು ವೈವಾಹಿಕ ಜೀವನ ಆಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಈ ಶುಕ್ರನ ವಕ್ರಾರಂಭದಿಂದ ಕೆಲವೊಂದು ವಿದ್ಯಮಾನಗಳು ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿನೇ ಮೀನ ರಾಶಿಯಲ್ಲಿ ಎಲ್ಲಿಯವರೆಗೆ ರಾಹು ಇರ್ತಾನೆ ಅಥವಾ ಎಲ್ಲಿಯವರೆಗೆ ಶುಕ್ರ ಇರ್ತಾನೆ ಅಲ್ಲಿಯವರೆಗೂ ಕೂಡ ಕೆಲವೊಂದು ವಿದ್ಯಮಾನಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದನೇ ಗಮನಿಸಬೇಕಾಗತ್ತೆ. ಈ ರೀತಿಯ ವ್ಯತ್ಯಯಗಳಿಗೆ ಕೆಲವೊಂದು ಪರಿಹಾರಗಳು ಕೂಡ ಇದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರೀತಿಯ ಪರಿಹಾರಗಳಿಂದ ಯಾವ ರೀತಿಯ ಸುಖ ಸೌಖ್ಯ ಸಂತೋಷವನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರವನ್ನು. ಬಂಧುಗಳೇ, ಈ ಶುಕ್ರ ಗ್ರಹದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಈ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿ ಅಂತ ಹೇಳಿ ಕರೆದಿರುವಂಥದ್ದು. ಜೊತೆಗೆ ಶುಕ್ರ ಎಲ್ಲ ರೀತಿಯ ಸೌಕರ್ಯಗಳನ್ನು, ವೈವಾಹಿಕ ಸಂತೋಷವನ್ನು, ಸೌಂದರ್ಯವನ್ನು, ಐಷಾರಾಮಿ ಜೀವನವನ್ನು ನೀಡುವಂಥ ಗ್ರಹ ಇದು ಗೊತ್ತಿದೆ. ಜೊತೆಗೆ ಶುಕ್ರ ಅಸುರರ ಗುರು ಕೂಡ. ಹಾಗೆ ಈ 27 ನಕ್ಷತ್ರಗಳ ಪೈಕಿ ಪೂರ್ವ ಫಲ್ಗುಣಿ ಅಂದರೆ ಪುಬ್ಬ, ಭರಣಿ ಮತ್ತು ಪೂರ್ವಾಷಾಢ ನಕ್ಷತ್ರಗಳನ್ನು ಈ ಶುಕ್ರ ಪ್ರತಿನಿಧಿಸ್ತಾನೆ. ಜಾತಕದಲ್ಲಿ ಶುಕ್ರ ಏನಾದರೂ ಉನ್ನತ ಸ್ಥಾನದಲ್ಲಿದ್ದರೆ ಸಂತೋಷ ಇರುತ್ತೆ, ಸಮೃದ್ಧಿ ಇರುತ್ತೆ. ಹಾಗೆ ಆ ವ್ಯಕ್ತಿಗೆ ಗೌರವ, ಘನತೆ ಪ್ರಾಪ್ತಿಯಾಗತ್ತೆ. ಮತ್ತು ಒಂದು ವೇಳೆ ಶುಕ್ರ ಏನಾದರೂ ಅಹಿತಕರವಾದಂಥ ಸ್ಥಾನದಲ್ಲಿದ್ದರೆ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುತ್ತೆ, ಸುಳ್ಳು ಆರೋಪಗಳು ಬರುತ್ತೆ, ನ್ಯಾಯಾಲಯದ ವ್ಯಾಜ್ಯಗಳು ಇರುವಂಥದ್ದು, ಹಾಗೆ ಕೆಲಸದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು, ಇನ್ನು ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ಅನೇಕ ಕಾಯಿಲೆಗಳು ಕೂಡ ಎದುರಾಗತ್ತೆ. ಹಾಗಾಗಿನೇ ಜಾತಕದ ಯಾವ ಯಾವ ಮನೆಗಳಲ್ಲಿ ಶುಕ್ರ ಇದ್ದರೆ ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಶುಕ್ರ ಏನಾದರೂ ಜಾತಕದ ಮೊದಲನೇ ಮನೆಯಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಬುದ್ಧಿವಂತರಾಗಿರ್ತಾರೆ, ಅವರ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹಾಗೆ ಸಂಗೀತ ಸೇರಿದಂತೆ ಕಲಾಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅಂತಹ ವ್ಯಕ್ತಿಗಳು ಹೊಸ ವಸ್ತ್ರಗಳನ್ನು ಧರಿಸಲಿಕ್ಕೆ ಯಾವಾಗಲೂ ಕೂಡ ಇಷ್ಟಪಡ್ತಾರೆ. ಹಾಗೆ ಒಡವೆ ವಸ್ತ್ರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥವರು ಕೂಡ. ಇನ್ನು ವಿಶೇಷವಾಗಿ ಮೃದುವಾದಂತಹ ಮಾತುಗಳಿಂದ ಅವರು ಮನಸ್ಸನ್ನು ಗೆಲ್ಲುವಂಥವ್ರು.
ಹಾಗಾಗಿ ಬೇರೆಯವರನ್ನ ಮೆಸ್ಮರೈಸ್ ಮಾಡುವಂಥ ಮನಸ್ಸು ಅವರಿಗಿರುತ್ತೆ. ಹಾಗೆ ತಮಗೆ ಇಷ್ಟವಾದಂತಹ ಜೀವನವನ್ನು ಅವರು ನಡೆಸಿದಂಥವರು. ಹಾಗಾಗಿನೇ ಇಲ್ಲಿ ವಿಶೇಷವಾಗಿ ಬಹಳ ಆರಾಮದಾಯಕವಾಗಿರ್ತಾರೆ ಶುಕ್ರ ಏನಾದರೂ 1ನೇ ಮನೆಯಲ್ಲಿದ್ದರೆ. ಇನ್ನು ಶುಕ್ರ 2ನೇ ಮನೆಯಲ್ಲಿದ್ದರೆ ಅಂತಹ ವ್ಯಕ್ತಿಗಳು ತುಂಬ ಶ್ರೀಮಂತರಾಗಿರ್ತಾರೆ. ಇದು ಧನಸ್ಥಾನ ಇದು. ಹಾಗೆ ಸುಂದರವಾದಂತಹ ಅದ್ಧೂರಿಯಾಗಿರುವಂಥ ವಸ್ತುಗಳನ್ನು ಇಷ್ಟಪಡುವಂಥವ್ರು. ಇನ್ನು ಕುಲದೇವರ ಆಶೀರ್ವಾದವನ್ನು ಪಡ್ಕೊಂಡಿರುವಂಥ ಇವರು ತುಂಬ ಮೃದು ಸ್ವಭಾವದವರು ಆಗಿರ್ತಾರೆ, ಬುದ್ಧಿವಂತರು ಕೂಡ ಆಗಿರ್ತಾರೆ. ಇನ್ನು ದಾನ ಧರ್ಮಾದಿಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರುವಂಥವ್ರು. ಹಾಗೆ ಅಂಥ ವ್ಯಕ್ತಿಗಳ ಕೀರ್ತಿ ಎಲ್ಲೆಡೆ ಪ್ರಚಾರವಾಗುತ್ತೆ. ಹಾಗೆ ಆ ವ್ಯಕ್ತಿಗಳು ರುಚಿಕರವಾದಂಥ ಆಹಾರವನ್ನು ತುಂಬ ಇಷ್ಟಪಡುವಂಥವ್ರು. ಇನ್ನು ಒಳ್ಳೆಯ ವ್ಯಕ್ತಿಗಳ ಜೊತೆಯಲ್ಲೇ ಸಂಪರ್ಕವನ್ನು ಹೊಂದಿರುವಂಥವ್ರು. ಹಾಗೆ ವಾಹನದ ಮೇಲೂ ಕೂಡ ಅವರಿಗೆ ವಿಶೇಷವಾದಂಥ ಪ್ರೀತಿ ಇರುತ್ತೆ. ಎಲ್ಲರಿಗೂ ಕೂಡ ಅವರು ಒಳಿತನ್ನೇ ಬಯಸುವಂಥವ್ರು. ಹಾಗಾಗಿನೇ ತಮ್ಮ ಸಂಗಾತಿಯನ್ನು ಕೂಡ ತುಂಬ ಪ್ರೀತಿಸುವಂಥವ್ರು, ಕುಟುಂಬವನ್ನು ಇಷ್ಟಪಡುವಂಥವ್ರು, ಫ್ಯಾಮಿಲಿ ಪರ್ಸನ್ ಆಗಿ ಇವರು ಇರುವಂಥವ್ರು. ಇನ್ನು 3ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅಲ್ಲಿ ಉದ್ಯಮಿಗಳಿಗೆ ತುಂಬ ಲಾಭವನ್ನು ತರುವಂಥ ಮನೆ ಇದು. ಏಕೆಂದರೆ ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹೆಚ್ಚು ಕಷ್ಟಪಟ್ಟು ದುಡಿಮೆಯನ್ನು ಮಾಡುವಂಥವ್ರಿಗೆ ಉತ್ತಮವಾದಂತಹ ಒಂದು ಫಲ ಸಿಕ್ಕತ್ತೆ. ಹಾಗೆ ಆ ಗ್ರಹಗತಿಗಳ ಪರಿಣಾಮವಾಗಿ ವ್ಯಕ್ತಿ ತನ್ನ ಉದ್ಯಮವನ್ನು ಕೂಡ ವಿಸ್ತರಣೆ ಮಾಡಿಕೊಳ್ತಾನೆ. ವಿದೇಶದಲ್ಲೂ ಕೂಡ ಉದ್ಯಮವನ್ನು ಅವರು ಇಟ್ಕೊಳ್ಳುವಂಥವ್ರು. ಹಾಗೆ ಇವರು ಹೆಚ್ಚಿನ ಸಮಯ ಪ್ರಯಾಣಕ್ಕೆ ಮೀಸಲಿಡುವಂಥ ಸಾಧ್ಯತೆ ಇರುತ್ತೆ. ಈ ಅವಧಿಯಲ್ಲೇ ವ್ಯಕ್ತಿಗಳು ಆಧ್ಯಾತ್ಮಿಕ ವಿಚಾರದೆಡೆಗೆ ಆಕರ್ಷಿಸಪಡುವಂಥವರು ಕೂಡ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರಕಲೆ, ಗಾಯನ ಇತ್ಯಾದಿಗಳಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥದ್ದು ಇದೆ. ಹಾಗೆ ಓದುವ ಕಡೆಗೆ ಹೆಚ್ಚಿನ ಆಸಕ್ತಿ ತೋರುವಂಥ ವ್ಯಕ್ತಿಗಳಿವರು. ಹಾಗೆ ಸ್ನೇಹಿತರ ಜೊತೆಯಲ್ಲೂ ಕೂಡ ಹೆಚ್ಚು ಸಮಯವನ್ನು ಕಳೀತಾರೆ, ಒಳ್ಳೆಯ ವಿಚಾರಗಳನ್ನು ಗ್ರಹಿಸ್ತಾರೆ. ಹಾಗೆ ಸ್ನೇಹಿತರಿಗಾಗಿ ಇವರು ಹಣವನ್ನು ಖರ್ಚು ಮಾಡುವಂಥವರು ಕೂಡ. ಆದರೆ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವರಿಗೆ. ಇನ್ನು 4ನೇ ಮನೆಯಲ್ಲಿ ಏನಾದರೂ ಅಂದರೆ ಜಾತಕದ 4ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿಗಳು ಸಹೋದರ ಸಹೋದರಿಯರಿಗೆ ಶುಭವನ್ನೇ ಕೋರುವಂಥವ್ರು. ಅಂಥ ವ್ಯಕ್ತಿಗಳು ವಿದೇಶಗಳಿಗೆ ತನ್ನ ಕುಟುಂಬದ ಉದ್ಯಮವನ್ನು ವಿಸ್ತರಣೆ ಮಾಡುವಂಥವ್ರು. ಇಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ಜ್ಞಾನವಂತರು ಕೂಡ ಆಗಿರ್ತಾರೆ. ಹಾಗೆ ತಂದೆ ತಾಯಿಯಂದರನ್ನು ವಿಶೇಷವಾಗಿ ಚೆನ್ನಾಗಿ ನೋಡಿಕೊಳ್ಳುವಂಥವ್ರು. ಇನ್ನು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವ್ರು. ಹಾಗೆ ತಮ್ಮ ಸಂಗಾತಿಯ ಜೊತೆ ಹೆಚ್ಚಿನ ಸಮಯವನ್ನು, ಅದರಲ್ಲೂ ಒಳ್ಳೆಯ ಸಮಯವನ್ನು, ಸುಂದರ ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾರೆ. ಅವರ ಜೊತೆ ಹೊರ ಸಂಚಾರವನ್ನು ಆಗಾಗ್ಗೆ ಮಾಡುವಂಥವರು ಕೂಡ. ಹಾಗೆ ತಮಗಿಂತ ಬೇರೆಯವರ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವರು ಇವರು. ಇನ್ನು ಜಾತಕದಲ್ಲಿ 5ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಆ ವ್ಯಕ್ತಿ ದೇವರನ್ನು ಹೆಚ್ಚು ನಂಬುವಂಥವ್ರು. ಇದು ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಉದಾರವಾದಂಥ ಸ್ವಭಾವವನ್ನು ಹೊಂದಿರ್ತಾರೆ. ದಾನ ಧರ್ಮಾದಿ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಮುಂದೆ ಇರ್ತಾರೆ. ಇನ್ನು ಸರ್ಕಾರದಿಂದ ಗೌರವವನ್ನು ಪಡ್ಕೊಳ್ಳುವಂಥವರು ಕೂಡ. ಅದರಲ್ಲೂ ಕನ್ಯಾ ರಾಶಿಯವರಾಗಿದ್ದರೆ ಅಪಾರ ಸಂಪತ್ತನ್ನು ಇವರು ಗಳಿಸ್ಕೊಳ್ಳುವಂಥವ್ರು. ಅಂದರೆ ಕನ್ಯಾ ರಾಶಿಯವರಿಗೆ 5ನೇ ಸ್ಥಾನದಲ್ಲಿ ಏನಾದರೂ ಶುಕ್ರ ಇದ್ದರೆ ಅತ್ಯುತ್ತಮವಾದಂತಹ ಸಂಪಾದನೆ ಆಗುತ್ತೆ. ಹಾಗೆ ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿ ಪಾಸ್ತಿಗಳು ಇವರ ಪಾಲಿಗೆ ಸುಲಭವಾಗಿ ಬರುತ್ತೆ. ಇನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತಾರೆ. ಹಾಗೆ ಇವರು ಏನಾದರೂ ಸರ್ಕಾರಿ ಅಧಿಕಾರಿಗಳಾಗಿದ್ದರೆ, ರಾಜಕಾರಣಿಗಳಾಗಿದ್ದರೆ ತುಂಬ ದಕ್ಷರಾಗಿ ಕೆಲಸವನ್ನು ಮಾಡ್ತಾರೆ, ನ್ಯಾಯಯುತವಾಗಿ ಇರ್ತಾರೆ. ಕೆಲಸದಲ್ಲೇ ಇವರು ಹೆಚ್ಚಿನ ಸಮಯವನ್ನು ಕಳೆಯುವಂಥವ್ರು, ವರ್ಕೋಹಾಲಿಕ್ ಆಗಿರ್ತಾರೆ ಇವರು. ಇಂಥ ವ್ಯಕ್ತಿಗಳು ಅಪಾರ ಪ್ರಮಾಣದ ಹಣವನ್ನು ಉದ್ಯಮದಿಂದ ಗಳಿಸ್ತಾರೆ, ವ್ಯಾಪಾರದಿಂದ ಗಳಿಸ್ಕೊಳ್ತಾರೆ. ಶ್ರೀಮಂತ ಜೀವನವನ್ನು ನಡೆಸುವಂಥವರು ಇವರು. ಇನ್ನು ಜಾತಕದಲ್ಲಿ 6ನೇ ಮನೆಯಲ್ಲಿ ಶುಕ್ರ ಏನಾದರೂ ಇದ್ದರೆ ಅಂಥ ವ್ಯಕ್ತಿ ತನ್ನ ಮೊದಲ ಸಂತಾನದಿಂದ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅವರು ಕೆಲಸಕ್ಕೆ ಸಹಾಯವನ್ನು ಮಾಡುವಂಥವ್ರು. ಇನ್ನು ಇವರು ಸಾಮಾನ್ಯವಾಗಿ ಗುರುಗಳನ್ನು, ಹಿರಿಯರನ್ನು ಅಷ್ಟಾಗಿ ಗೌರವಿಸಲ್ಲ, ಅವರನ್ನು ವಿರೋಧಿಸುವಂಥದ್ದು, ಅವರ ಮಾತನ್ನು ಉಪೇಕ್ಷೆ ಮಾಡುವಂಥವರು ಕೂಡ. ಹಾಗೆ ಶತ್ರುಗಳನ್ನು ಜಯಿಸುವಂಥ ತಂತ್ರಗಳನ್ನು ಇವರು ಯಾವಾಗಲೂ ಹೆಣಿತಾ ಇರ್ತಾರೆ. ಅಂದರೆ ಈ ವಾದ ಪ್ರತಿವಾದ ಮಾಡುವಂಥದ್ದು, ಈ ತೊಂದರೆ ಕೊಡುವಂಥ ಶತ್ರುಗಳನ್ನು ಹೇಗೆ ದೂರ ಇಡಬೇಕು ಅಂತಲೇ ಇವರು ರಣತಂತ್ರಗಳನ್ನು ರೂಪಿಸುವಂಥವ್ರು. ಅಂಥ ವ್ಯಕ್ತಿಗಳೇ ಸುಪ್ತ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಗುಪ್ತವಾಗಿ ರಹಸ್ಯವಾಗಿ ಕೆಲವೊಂದು ವಿಚಾರಗಳನ್ನು ಇವರು ತಿಳ್ಕೊಳ್ಳುವಂಥ ಕುತೂಹಲವನ್ನು ಹೊಂದಿರ್ತಾರೆ. ಆದರೆ ಇವರ ವೆಚ್ಚ ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ. ಮತ್ತು ತಮ್ಮ ವ್ಯವಹಾರದಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಲ್ಲ.
ಆದ್ದರಿಂದಲೇ ಇವರಿಗೆ ಕಷ್ಟಪಡುವಂಥದ್ದೇ ಜೀವಮಾನವಾಗಿಬಿಡುತ್ತೆ. ಇನ್ನು ಇವರಿಗೆ ಒಡ ಹುಟ್ಟಿದವರ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವಂಥವ್ರು, ಅವರ ಜೊತೆ ತುಂಬ ಒಡನಾಟ ಚೆನ್ನಾಗಿರುತ್ತೆ. ಆದರೆ ತುಂಬ ಶ್ರಮಪಟ್ಟೆ ಮೇಲೆ ಬರಬೇಕಾಗತ್ತೆ. ಒಂದು ವೇಳೆ ದಾರಿ ತಪ್ಪಿದ್ರೆ ಅವರನ್ನು ಮತ್ತೆ ದಾರಿಗೆ ತರುವಂಥದ್ದು ತುಂಬ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ 6ನೇ ಸ್ಥಾನದಲ್ಲಿ ಷಷ್ಠದಲ್ಲಿ ಶುಕ್ರ ಇದ್ದಾಗ ಬಹಳ ಎಚ್ಚರಿಕೆಯಿಂದ ಸ್ನೇಹಿತರನ್ನು ಹಾಗೆ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಜಾತಕದ 7ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿ ಮಿಶ್ರ ಫಲಿತಾಂಶವನ್ನು ಪಡ್ಕೊಳ್ತಾರೆ. ಅವರು ಸಾಮಾನ್ಯವಾಗಿ ಸೃಜನಶೀಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿ ಕೈ ಹಾಕುವಂಥ ವ್ಯವಹಾರ ತುಂಬ ಯಶಸ್ವಿಯಾಗುತ್ತೆ. ಆದರೆ ಉದಾರ ಸ್ವಭಾವದಿಂದ ಇದ್ದಬದ್ದ ಸಂಪಾದನೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇವರಿಗೆ ಜನಪ್ರಿಯತೆ ಬೇಕು, ಖರ್ಚಾದರೂ ಪರವಾಗಿಲ್ಲ, ಇವರ ಹೆಸರು ರಾರಾಜಿಸ್ತಾ ಇರಬೇಕು ಅನ್ನುವಂಥ ಒಂದು ಸ್ವಭಾವದವರಿವರು. ಇನ್ನು ಹಾಡುಗಾರಿಕೆ ಇರಲಿ, ನಟನೆ ಇರಲಿ, ಇದರ ಬಗ್ಗೆ ಕೂಡ ಸಾಕಷ್ಟು ಆಸಕ್ತಿ ಇರುತ್ತೆ. ಹಾಡುಗಳನ್ನು ತಾವೇ ಗುನುಗ್ತಾ ಇರ್ತಾರೆ. ಇನ್ನು ಬೇರೆಯವರನ್ನ ಅನುಕರಣೆ ಮಾಡುವಂಥದ್ದು ಕೂಡ ಇರುತ್ತೆ, ಮಿಮಿಕ್ರಿ ಮಾಡುವಂಥವರು ಆಗಿರ್ತಾರೆ. ಇನ್ನು ಮದುವೆಯ ನಂತರ ಈ ವ್ಯಕ್ತಿಯ ಭವಿಷ್ಯ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಇವರಿಗೆ ಗೌರವ ಪ್ರಾಪ್ತಿಯಾಗುವಂಥದ್ದು ಕೂಡ ಇರುತ್ತೆ. ಆದರೆ ಕಠಿಣ ಪರಿಶ್ರಮದ ನಂತರ ಆರಾಮದಾಯಕವಾದಂಥ ಒಂದು ವಾತಾವರಣ ಪ್ರಾಪ್ತಿಯಾಗುತ್ತೆ. ಆದಾಗ್ಯೂ ಕೂಡ ಇವರು ಐಷಾರಾಮಿ ಜೀವನದಿಂದ ದೂರ ಇರಬೇಕು. ಏಕೆಂದರೆ ಇದ್ದ ಬದ್ದದ್ದನ್ನೆಲ್ಲ ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ತಪ್ಪು ದಾರಿಯಿಂದ ಏನಾದರೂ ಇವರು ಸಂಪಾದನೆ ಮಾಡಿಕೊಂಡ್ರೆ ಅದರ 2ರಷ್ಟನ್ನು ಇವರು ದಂಡ ತೆರಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಪ್ರಾಮಾಣಿಕವಾಗಿಯೇ ಇವರು ಜೀವನವನ್ನು ನಡೆಸಬೇಕಾಗತ್ತೆ. ಇನ್ನು ಜಾತಕದ 8ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಆ ವ್ಯಕ್ತಿ ನೋಡಲಿಕ್ಕೆ ತುಂಬ ಸ್ಫುರದ್ರೂಪಿಯಾಗಿರ್ತಾರೆ. ಅಂದರೆ ಸದ್ಗುಣಶೀಲತೆಯ ಜೊತೆಗೆ ತುಂಬ ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇನ್ನು ಕುಟುಂಬ ಸದಸ್ಯರಾಗಲಿ ಅಥವಾ ಬಂಧು ಬಾಂಧವರಾಗಲಿ ಅವರಿಂದ ಸಂತೋಷವನ್ನು ಪಡೆಯುವಂಥವ್ರು. ಹಾಗೆ ಅಂಥ ವ್ಯಕ್ತಿ ಏನಾದರೂ ಮಹಿಳೆಯಿಂದ ತನ್ನ ವಿಶ್ವಾಸದಿಂದಲೇ ಹಣವನ್ನು ಗಳಿಸಿಕೊಳ್ಳುವಂಥವ್ರು. ಹಾಗಾಗಿ ಸ್ತ್ರೀ ವರ್ಗದವರಿಂದ ಇವರಿಗೆ ಹೆಚ್ಚಿನ ನೆರವು ಸಿಕ್ಕತ್ತೆ. ಹಾಗೆ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆದರೆ ಸಾಲ ಸೋಲ ಮಾಡಿ ಏನಾದರೂ ಐಷಾರಾಮಿ ಜೀವನ ನಡೆಸ್ತಾ ಇದ್ದರೆ ಅಥವಾ ವಿದೇಶಕ್ಕೆ ಪ್ರಯಾಣಕ್ಕೆ, ಈ ವಾಹನಕ್ಕೆ, ಮನೆಗೆ ನೀವು ಖರ್ಚನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಪಟ್ಟರೆ ಅಲ್ಲಿ ಅವರಿಗೆ ಸಾಲ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿನೇ ಮುಂದೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಶತ್ರುಗಳು ಕೂಡ ಇವರಿಗೆ ಜಾಸ್ತಿ ಇರ್ತಾರೆ. ಮೇಲ್ನೋಟಕ್ಕೆ ಸ್ನೇಹಿತರಂತೆ ಕಂಡರೂ ಕೂಡ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇನ್ನು ಇವರಿಗೆ ಸದಾಕಾಲ ಸಂಗಾತಿ ಮತ್ತು ಮಕ್ಕಳ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಒಟ್ಟಾರೆ ನೆಮ್ಮದಿ ಅನ್ನುವಂಥದ್ದು ಇವರಿಗೆ ಕಡಿಮೆ. ಇನ್ನು ಜಾತಕದ 9ನೇ ಮನೆಯಲ್ಲಿ ಶುಕ್ರ ಇದ್ದರೆ ಆ ವ್ಯಕ್ತಿ ದಾನ ಧರ್ಮಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವ್ರು. ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ. ಜಪ ತಪ ಮಾಡುವಂಥದ್ದು, ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಇದೆಲ್ಲ ಇವರು ಅನುಸರಣೆ ಮಾಡ್ತಾ ಇರ್ತಾರೆ. ಹಾಗೆ ಸ್ವಂತ ಶಕ್ತಿಯಿಂದ ಸಾಕಷ್ಟು ಹಣವನ್ನು ಗಳಿಸಿ ಖರ್ಚು ಮಾಡುವಂಥವ್ರು. ಇವರು ಕ್ರಮಬದ್ಧವಾಗಿರ್ತಾರೆ, ಯೋಜನಾಪೂರ್ವಕವಾಗಿ ಇರ್ತಾರೆ, ಶಿಸ್ತುಬದ್ಧ ಜೀವನವನ್ನು ನಡೆಸುವಂಥವ್ರು. ಹಾಗೆ ಎಲ್ಲ ರೀತಿಯ ಸೌಕರ್ಯಗಳು ಇವರಿಗೆ ಇರಬೇಕು. ಅದರಲ್ಲೂ ಇವರು ಧರಿಸುವಂಥ ಉಡುಪು ಪೋಷಾಕು ಬಹಳ ನೀಟಾಗೇ ಇರಬೇಕಾಗತ್ತೆ. ಅತ್ಯುತ್ತಮವಾದಂಥ ಬಟ್ಟೆಗಳನ್ನು ಧರಿಸುವಂಥವ್ರು ಇವರು. ಇನ್ನು ತಂದೆಯ ಜೊತೆಯಲ್ಲಿ ಅಷ್ಟೊಂದು ಉತ್ತಮ ಸಂಬಂಧವನ್ನು ಹೊಂದಿರಲ್ಲ. ಹಾಗೆ ಮದುವೆಯಾದ ನಂತರದಲ್ಲಿ ಇವರ ಭವಿಷ್ಯ ಬದಲಾವಣೆ ಆಗುವಂಥದ್ದು ಇದೆ. ಇನ್ನು ಯಾರು ಕ್ರೀಡೆಯಲ್ಲಿ ಸಾಹಸ ಕೆಲಸಗಳಲ್ಲಿ ತೊಡಗಿಸ್ಕೊಟ್ಟಿರ್ತಾರೆ ಅಂಥವ್ರಿಗೆ ಹೆಚ್ಚಿನ ಲಾಭ ಇದೆ. ಅಂಥವರೇ ಜೀವನವನ್ನು ಸಂತೋಷವಾಗಿ ಕಳೀಲಿಕ್ಕೆ ಇಚ್ಛೆ ಪಡ್ತಾರೆ. ಇನ್ನು ಜಾತಕದ 10ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿ ಬಹಳ ಆಕರ್ಷಕ ಸ್ವಭಾವವನ್ನು ಹೊಂದಿರ್ತಾರೆ. ಶಾಂತ ಸ್ವಭಾವದವರು. ವ್ಯಕ್ತಿಯು ಯಾವುದೇ ರೀತಿಯ ಜಗಳಕ್ಕೆ, ಮನಸ್ತಾಪಗಳಿಗೆ ತಾನಾಗಿ ಹೋಗಲ್ಲ. ಆದರೆ ಇವರ ಮೇಲೆ ಯಾರಾದರೂ ಹರಿಹಾಯ್ದರೆ ಅವರನ್ನು ಕೂಡ ಸುಮ್ಮನೆ ಬಿಡಲ್ಲ. ಹಾಗಾಗಿನೇ ಇವರು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಎಷ್ಟು ಇರುತ್ತೋ ಅಷ್ಟೇ ತಮಗೆ ಯಾವುದೇ ರೀತಿಯ ನೋವಾದರೂ ಕೂಡ ಅದನ್ನು ಪ್ರತಿರೋಧಿಸುವಂಥವ್ರು. ಇನ್ನು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದರೆ ಅವರ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಆದರೆ ಇವರಿಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಯಾವುದೇ ರೀತಿಯ ಕೊರತೆ ಇರಲ್ಲ. ಹಾಗೆ ಇವರು ಹೆಚ್ಚಾಗಿ ಒಡವೆ ವಸ್ತ್ರಗಳನ್ನು ಧರಿಸುವಂಥವ್ರು, ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಕೂಡಿಡುವಂಥವ್ರು. ಸಂಗ್ರಹ ಜಾಸ್ತಿ ಇರುತ್ತೆ ಇವರಿಗೆ. ಮದುವೆಯ ನಂತರದಲ್ಲಿ ಇವರಿಗೆ ಅದೃಷ್ಟ ಒಲಿಯುವಂಥದ್ದು, ಹಣದ ಮೂಲಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ಸಂಗಾತಿಯಿಂದ ಇವರಿಗೆ ತುಂಬ ಪ್ರಯೋಜನಗಳಿದೆ. ಅಂದರೆ ಮಾವನ ಮನೆಯ ಕಡೆಯಿಂದಲೂ ಕೂಡ ಇವರು ಆಸ್ತಿಯನ್ನು ಪಡ್ಕೊಳ್ಳುವಂಥವ್ರು. ಹಾಗೆ ಪ್ರಯಾಣವನ್ನು, ಪ್ರವಾಸವನ್ನು ಹೆಚ್ಚು ಇಷ್ಟಪಡುವಂಥವ್ರು ಇವರು.
ಇನ್ನು 11ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅಂಥ ವ್ಯಕ್ತಿ ತುಂಬ ಲಾಭದಾಯಕ ಸ್ಥಿತಿಯಲ್ಲಿರ್ತಾರೆ, ತುಂಬ ಆಕರ್ಷಕವಾಗಿರ್ತಾರೆ. ಅವರ ನೋಟ, ಅವರ ಸ್ವಭಾವ, ಅವರ ಹಾವಭಾವಗಳೇ ಇತರರನ್ನು ಆಕರ್ಷಿಸುವಂಥದ್ದು. ಹಾಗೆ ಉತ್ತಮವಾದ ಆರೋಗ್ಯ ಇರೋದರಿಂದಲೇ ಇವರು ತುಂಬ ಚಟುವಟಿಕೆಯಿಂದ ಇರ್ತಾರೆ, ತುಂಬ ಎನರ್ಜೆಟಿಕ್ ಆಗಿ ಇರ್ತಾರೆ. ಹಾಗೆ ಅತ್ಯುತ್ತಮವಾದಂಥ ಸ್ವಭಾವವನ್ನು ಹೊಂದಿರುವಂಥವರು ಇವರು. ಹಾಗಾಗಿ ಬೇರೆಯವ್ರಿಗೂ ಕೂಡ ಸಹಾಯವನ್ನು ಮಾಡಬೇಕು ಅನ್ನುವಂಥ ಮನೋಧರ್ಮ ಇವರಿಗಿರುತ್ತೆ. ಹಾಗೆ ಸಂಗೀತವನ್ನು ಇವರು ತುಂಬ ಇಷ್ಟಪಡುವಂಥವ್ರು. ವಾಕ್ಚಾತುರ್ಯ ಚೆನ್ನಾಗಿರುತ್ತೆ, ಮಾತಿನಿಂದಲೇ ಮೆಸ್ಮರೈಸ್ ಮಾಡಿಬಿಡ್ತಾರೆ, ಮಾತಿನಿಂದಲೇ ಇವರು ಪ್ರಖ್ಯಾತಿಯನ್ನು ಪಡ್ಕೊಳ್ಳುವಂಥದ್ದು. ಇನ್ನು ವಾಹನಗಳ ಬಗ್ಗೆ ಇವರಿಗೆ ವಿಶೇಷವಾದಂತಹ ಒಲವು ಇರುತ್ತೆ. ಇನ್ನು ಕಟ್ಟಡ ವ್ಯವಹಾರಗಳಲ್ಲಿ, ಭೂ ವ್ಯವಹಾರಗಳಲ್ಲಿ ಇವರಿಗೆ ತುಂಬ ಪ್ರಯೋಜನ ಇದೆ, ಅನುಕೂಲತೆಗಳು ಇರುತ್ತೆ. ಇನ್ನು ಸ್ನೇಹಿತರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ, ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥವ್ರು. ಹಾಗೆ ದೇವಾಲಯಕ್ಕೆ ಅಥವಾ ಧಾರ್ಮಿಕ ದತ್ತಿಗಳನ್ನು ನೀಡುವಂಥ ವಿಚಾರ, ಇದೆಲ್ಲದರಲ್ಲೂ ಕೂಡ ಇವರಿಗೆ ಒಂದು ಪಾಸಿಟಿವ್ ಆಗಿರುವಂಥ ಆಟಿಟ್ಯೂಡ್ ಇರುತ್ತೆ. ಸಂತೋಷದ ಜೀವನವನ್ನು ಕಳೀಲಿಕ್ಕೆ ಇಷ್ಟಪಡುವಂಥವ್ರು. ಇನ್ನು ಜಾತಕದ 12ನೇ ಮನೆಯಲ್ಲಿ ಶುಕ್ರ ಏನಾದರೂ ಇದ್ದರೆ ಅಂತಹ ವ್ಯಕ್ತಿ ವೈಭವಪೇತವಾದಂಥ ಜೀವನವನ್ನು ನಡೆಸ್ತಾರೆ. ಇವರಿಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಒಡವೆ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು, ಹಾಗೆ ವಾಹನ ಆಗಲಿ ಮನೆ ಆಗಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆ ಹಿರಿಯರ ಸೇವೆಯನ್ನು ಮಾಡುವಂಥವರು ಕೂಡ, ಕುಟುಂಬದ ಪ್ರತಿಯೊಂದು ಅಗತ್ಯವನ್ನು ಕೂಡ ಪೂರೈಕೆ ಮಾಡುವಂಥವ್ರು. ಆದರೆ ಕೆಲವೊಂದು ವಿಚಾರಗಳಿಗೆ ಖರ್ಚು ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಯುವಂಥವ್ರು, ಎಲ್ಲೋ ಒಂದು ಕಡೆ ಜಿಪುಣತ್ವ ಅನ್ನುವಂಥದ್ದು ಇವರಿಗೆ ಇದ್ದೇ ಇರುತ್ತೆ. ಹಾಗೆ ಇವರಿಗೆ ಸ್ನೇಹಿತರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಹಾಗೆ ಪ್ರತಿಯೊಬ್ಬರನ್ನು ಕೂಡ ತಮ್ಮ ನಡವಳಿಕೆಯಿಂದಲೇ ಸಂತೋಷಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇನ್ನು ವಿಶೇಷವಾಗಿ ಯಾವುದೇ ಕ್ಷೇತ್ರದಲ್ಲಿ ಇವರು ಸಾಧನೆಯನ್ನು ಮಾಡಿದ್ರೂ ಕೂಡ ತುಂಬ ಯಶಸ್ವಿಯಾಗ್ತಾರೆ. ಇವರಿಗೆ ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿಪಾಸ್ತಿಗಳಾಗಲಿ, ಪಿತ್ರಾರ್ಜಿತವಾದಂಥ ಉದ್ಯೋಗವನ್ನಾಗಲಿ ಇವರು ಮುಂದುವರಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಈ ಶುಕ್ರನ ಈ 12ನೇ ಸ್ಥಾನ ಏನಿದೆ ಅದು ಕಾಮ ಪ್ರಚೋದಕತೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ಪ್ರೀತಿಯ ಬಗ್ಗೆ, ಕಾಮದ ಬಗ್ಗೆ ಇವರಿಗೆ ತುಂಬ ಕುತೂಹಲ. ಇದರಲ್ಲೇ ಕೆಲವೊಮ್ಮೆ ನಷ್ಟವನ್ನು ಅನುಭವಿಸ್ತಾರೆ, ಅಗೌರವಕ್ಕೂ ಕೂಡ ಪಾತ್ರವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಇವರಿಗೆ ಮದುವೆಯ ನಂತರವೂ ಕೂಡ ವಿಶೇಷವಾಗಿ ಸ್ತ್ರೀಯರಲ್ಲಿ ಆಸಕ್ತಿ ಇರುವಂಥದ್ದು ಇರುತ್ತೆ. ಒಟ್ಟಾರೆ ಇವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಿಕ್ಕೆ, ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ತುಂಬ ಕಷ್ಟಪಡುತ್ತಾ ಇರ್ತಾರೆ. ಹಾಗಾಗಿನೇ ಇವರ ಪ್ರಯತ್ನ ಎಲ್ಲ ಕೂಡ ಇವರ ಸ್ವಾರ್ಥದ ಜೀವನದಲ್ಲೇ ಇರುವಂಥದ್ದು. ಒಟ್ಟಾರೆ ಈ ಶುಕ್ರ ಇಂತಹ ವ್ಯಕ್ತಿಗಳ ಜೀವನದಲ್ಲಿ ವಿಶೇಷವಾದಂತಹ ಮಹದಾಸೆಯನ್ನು ತಂದುಕೊಡುವಂಥವನು. ಹಾಗಾಗಿ ಬಂಧುಗಳೇ, ಈ ಶುಕ್ರನ ಸ್ಥಾನಮಾನಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರಿ. ಈಗ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಎಲ್ಲಿದೆ, ಯಾವ ಮನೆಯಲ್ಲಿ ಶುಕ್ರ ಇದ್ದಾನೆ, ಇದನ್ನು ನೀವು ಗಮನಿಸಬೇಕು. ಮತ್ತು ಗೋಚಾರದಲ್ಲೂ ಕೂಡ ಶುಕ್ರ ನಿಮ್ಮ ಒಂದು ರಾಶಿಯಿಂದ ಅಥವಾ ಲಗ್ನದಿಂದ ಎಷ್ಟರಲ್ಲಿದ್ದಾನೆ, ಇಲ್ಲಿ ಹೇಳಿರುವಂಥ ವಿಚಾರಗಳು ಅದಕ್ಕೆ ತಾಳೆ ಹೊಂದತ್ತಾ? ಒಂದು ವೇಳೆ ಏನಾದರೂ ಈ ಅಂಶಗಳು ನಿಮ್ಮ ಜಾತಕದಲ್ಲಿರುವಂಥ ಶುಕ್ರನ ಸ್ಥಾನಮಾನಗಳಿಗೆ ಅನುಗುಣವಾಗಿ ಇದ್ದಾಗ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಸದಾಕಾಲ ಇರಬೇಕು, ಏರಿಳಿತಗಳಿರಬಾರ್ದು. ಈ ದಿನ ಸುಖ ಇದೆ, ನಾಳೆ ದುಃಖ ಇದೆ, ಈ ದಿನ ಚೆನ್ನಾಗಿರ್ತೀರಿ, ನಾಳೆ ಇಬ್ಬರು ಬಡಿದಾಡ್ಕೊಳ್ತೀರಿ, ಇಂಥ ವಿದ್ಯಮಾನಗಳಿರಬಾರ್ದು. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿಕ್ಕೆ ನೀವು ಶುಕ್ರನನ್ನು ಬಲಪಡಿಸ್ಕೊಳ್ಳಿ. ಅದಕ್ಕಾಗಿ ಕೆಲವೊಂದು ಪರಿಹಾರ ಕ್ರಮಗಳಿದೆ, ಅದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನೀವು ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥದ್ದು. ಚಟುವಟಿಕೆಗಳು ಬಹಳ ಸ್ಫೂರ್ತಿದಾಯಕವಾಗಿರುತ್ತೆ. ಯಾವುದೋ ಒಂದು ಮೋಟಿವೇಶನ್ ಈ ದಿನ ನಿಮ್ಮನ್ನು ಸೆಳೆಯುವಂಥದ್ದು. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಉತ್ತಮ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಲೆಕ್ಕಾಚಾರದಂತೆಯೇ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಹೆಚ್ಚಿನ ಸಂಪಾದನೆಗೂ ಕೂಡ ಹೊಸ ದಾರಿಗಳನ್ನು ನೀವು ಹುಡುಕಿಕೊಳ್ತೀರಿ. ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇರುತ್ತೆ. ಅನುಭವದ ಮಾತು ಅಂತ ಹೇಳಿ ಅದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಬಹಳ ಚೆನ್ನಾಗಿ ನೀವು ಒಂದು ರೀತಿಯಲ್ಲಿ ಮೆಟೀರಿಯಲೈಸ್ ಮಾಡ್ಕೊಳ್ತೀರಿ, ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ಜೀವನದಲ್ಲಿ ನಿಮಗೆ ಸಿಕ್ಕಬೇಕಾದಂತಹ ಎಲ್ಲ ಸುಖ ಸೌಕರ್ಯಗಳು ಕೂಡ ಸಿಕ್ಕುವಂಥದ್ದು ಇದೆ.
ಹಾಗೆ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು, ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಒಂದು ಆಶಾದಾಯಕವಾಗಿರುವಂಥ ಒಂದು ವಾತಾವರಣ ಇದೆ. ಅಂದರೆ ಪರಿಸ್ಥಿತಿ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿನೇ ಕೆಲಸಗಳು ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ ನಿಮಗೆ ಬರುವಂಥದ್ದು. ಹಾಗಾಗಿನೇ ಈ ದಿನ ಅನಿವಾರ್ಯತೆ ಅನ್ನುವಂಥದ್ದು ಹೊಸ ಆವಿಷ್ಕಾರಕ್ಕೆ ನಾಂದಿಯನ್ನು ಹಾಡುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಸಲಹೆ, ಒಂದು ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಒಂದು ಒಳ್ಳೆಯ ಸಂಬಂಧಗಳನ್ನು ನೀವು ಈ ದಿನ ಏನಾದರೂ ಕಷ್ಟಪಟ್ಟು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆಯುವಂಥದ್ದು, ಇದ್ದಕ್ಕಿದ್ದ ಹಾಗೆಯೇ ಕೆಲವು ಘಟನೆಗಳು ನಡೆದು ಬಿಡುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಾದರೂ ಕೂಡ ಅದನ್ನು ಸಮಚಿತ್ತದಿಂದ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗೆ ಮನಸ್ಸಿನಲ್ಲಿ ಒಂದು ದ್ವಂದ್ವ ಯುದ್ಧ ಆರಂಭ ಆಗುವಂಥದ್ದು, ನೆಮ್ಮದಿ ಇರಲ್ಲ. ಯಾವುದನ್ನು ಬಿಡಬೇಕು, ಯಾವುದನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲೇ ತುಂಬ ಜಿಜ್ಞಾಸೆ ಇರುತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಕೂಡ ಕಾರಣ ಇಲ್ಲದೆ ಬದಲಾಯಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಮನಸ್ಸು ಚಂಚಲವಾಗಿರೋದ್ರಿಂದ ಇದನ್ನು ಮಾಡಿದ್ರೆ ಸರಿ ಹೋಗುತ್ತಾ ಅಥವಾ ಅದನ್ನು ಮಾಡಿದ್ರೆ ಸರಿ ಹೋಗುತ್ತಾ ಅನ್ನುವಂಥ ಒಂದು ಜಿಜ್ಞಾಸೆಯಲ್ಲಿ ಇರ್ತೀರಿ. ಇನ್ನು ಈ ದಿನದಲ್ಲಿ ಕುಟುಂಬದ ಸದಸ್ಯರೊಂದಿಗೂ ಕೂಡ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪಗಳಾಗುವಂಥದ್ದು ಇದೆ. ಅದನ್ನು ನೀವು ನೋಡ್ತೀರಿ, ಒಂದು ಪಕ್ಷವನ್ನು ನೀವು ವಹಿಸಲೇಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಕಿರಿಕಿರಿಯನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ತಪ್ಪುಗಳೇನಿದೆ ಅದನ್ನು ತಿಳ್ಕೊಳ್ಳಿ. ನೀವು ಮಾಡಿರುವಂತಹ ಕೆಲವು ಅಪರಾಧಗಳಿರಬಹುದು ಅಥವಾ ಕೆಲವೊಂದು ಮನಸ್ಥಿತಿಯಿಂದ ಹೊರಗೆ ಉಳಿಯುವಂಥ ಕೆಲವು ಕೆಲಸಗಳಾಗಿರ್ಬೋದು, ಕುಟುಂಬಸ್ಥರನ್ನು ಮಾತಿನಿಂದ ನೋಯಿಸಿರ್ಬೋದು. ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಡಿ. ಅರ್ಧಂಬರ್ಧಾಗಿರುವಂಥ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ವ್ಯವಹಾರಗಳು ಸ್ವಲ್ಪ ಮಟ್ಟಿನಲ್ಲಿ ಪ್ರಗತಿಯನ್ನು ಕಾಣುವಂಥದ್ದಿದೆ. ಒಟ್ಟಾರೆ ಈ ದಿನ ನೀವು ತುಂಬ ಶ್ರಮ ಪಡಬೇಕಾಗತ್ತೆ. ಯಾವುದೇ ರೀತಿಯ ಪ್ರಮುಖ ತೀರ್ಮಾನಕ್ಕೆ ಈ ದಿನ ಒಳಗಾಗಬೇಡಿ, ಅಂದರೆ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಶ್ರಮ ಜಾಸ್ತಿ, ಖರ್ಚು ಜಾಸ್ತಿ. ಹಾಗಾಗಿನೇ ಹಠಾತ್ತಾಗಿ ಕೆಲವೊಂದು ಕೆಲಸಗಳಲ್ಲಿ ನೀವು ಬದಲಾವಣೆಯನ್ನು ಬಯಸುವಂಥವ್ರು. ಕೆಲಸ ಮಾಡ್ತಾ ಇರ್ತೀರಿ, ಅರ್ಧ ಆಗಿದ್ದರೂ ಕೂಡ ಅದನ್ನು ನಿಲ್ಲಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಮೊದಲಿನಿಂದ ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಏಕೆಂದರೆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಹಾಗಾಗಿನೇ ಆತ್ಮವಿಶ್ವಾಸ ಇಲ್ಲದೇ ಇದ್ದಾಗ ಕೆಲಸಗಳು ಮುಂದುವರೆದ್ರೆ ಯಾವ ರೀತಿಯ ಫಲ ಕೊಡುತ್ತೆ ಅನ್ನುವಂಥ ಒಂದು ಚಿಂತೆ ನಿಮ್ಮನ್ನು ತುಂಬ ಕಾಡುವಂಥದ್ದು ಈ ದಿನದಲ್ಲಿ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲೂ ಕೂಡ ಅಡೆತಡೆಗಳು ಉಂಟಾಗುವಂಥದ್ದಿದೆ. ಇನ್ನು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಮನೆಯ ಹೊರಗೂ ಕೂಡ ನಿಮಗೆ ಒತ್ತಡಗಳು ಜಾಸ್ತಿ ಇರುವಂಥದ್ದು. ಈ ಒತ್ತಡ ಅನ್ನುವಂಥದ್ದು ತಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಕೆಡಿಸುತ್ತೆ ಅನ್ನುವಂಥದ್ದು. ಇಲ್ಲಿ ನಮ್ಮ ನಿರೀಕ್ಷೆ ಮತ್ತು ನಮ್ಮ ವಾಸ್ತವ ರಿಯಾಲಿಟಿ ಏನಿದೆ ಇದರ ನಡುವಿನ ಅಂತರವೇ ಒತ್ತಡ. ಈ ಅಂತರ ಹೆಚ್ಚಾದಷ್ಟು ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ, ಎಲ್ಲವನ್ನೂ ಕೂಡ ಸ್ವೀಕರಿಸಬೇಕು. ಹಾಗಾಗಿ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಮನೋಭಾವ ನಿಮಗೆ ಇರಬೇಕಾಗತ್ತೆ. ಹಾಗೆ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಆದರೆ ಅದಕ್ಕೆ ಅಡೆತಡೆಗಳು ಜಾಸ್ತಿ ಇರುವಂಥದ್ದು, ಅದನ್ನು ಮೊದಲು ನೀವು ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಸಂವಹನ ಕೌಶಲ್ಯ, ಅದನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ. ಅದು ನಿಮ್ಮ ವೃತ್ತಿ ರಂಗದಲ್ಲಿ ನಿಮಗೆ ತುಂಬ ಗೌರವವನ್ನು ತರುತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನ ತರುತ್ತೆ. ಹಾಗಾಗಿ ಮಾತನ್ನು ಮಿತವಾಗಿ ಇಟ್ಕೊಳ್ಳಿ.
ಹಾಗೆ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಕೂಡ ಬೇಕಾಗುತ್ತೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತುಗಳನ್ನು ಕೂಡ ನೀವು ಈ ದಿನ ಗೌರವಿಸಬೇಕು. ಆಗ ನಿಮಗೆ ಸಂತೋಷ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಕೆಲವು ಗ್ರಹಗಳು ನಿಮಗೆ ತುಂಬ ಅನುಗ್ರಹವನ್ನು ಉಂಟು ಮಾಡ್ತಾ ಇರುವಂಥದ್ದು. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭ ಪ್ರಾಪ್ತಿಯ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ವಾದ ವಿವಾದಗಳು ಸಮಚಿತ್ತದ ವ್ಯತ್ಯಾಸದೊಂದಿಗೆ ಇರುವಂಥದ್ದು. ಹಾಗಾಗಿ ವಾದ ಮಾಡಿದ್ರೂ ಕೂಡ ಅದರ ಹುರುಳು ಏನಿದೆ, ಅದರ ಸಾರ ಏನಿದೆ, ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದೊಳಗೆ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಬದ್ಧತೆ ಕಾಣಿಸ್ತಾ ಇದೆ. ಅದು ನಿಮ್ಮಿಂದನೇ ಆಗಬೇಕಾಗಿರುವಂಥದ್ದು. ನೀವು ಕೂಡ ಅದಕ್ಕೆ ಪಾಲುದಾರರು, ನೀವು ಕೂಡ ಅದಕ್ಕೆ ಭಾಗಿದಾರರು. ಹಾಗಾಗಿಯೇ ಈ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಹನೆಯಿಂದ ವರ್ತಿಸ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಸಂತೋಷ ಇದೆ, ಯಾಕೆಂದರೆ ಪ್ರಗತಿದಾಯಕವಾಗಿರುವಂಥ ದಿನ ಇದು. ಇನ್ನು ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಿಮಗೆ ಫೇವರಬಲ್ ಆಗಿ ಆಗುವಂಥದ್ದು. ಏನೇ ಆದರೂ ಅದರಲ್ಲಿ ಒಂದು ಅಂಶ ನಿಮಗೆ ಅನುಕೂಲವನ್ನೇ ತರುತ್ತೆ. ಇನ್ನು ಈ ದಿನ ನಿಮ್ಮ ಅವಲಂಬನೆ ಏನಿದೆ ಕುಟುಂಬಸ್ಥರ ಮೇಲೆ ಅಥವಾ ನಿಮ್ಮ ಬಂಧು ಮಿತ್ರರ ಮೇಲೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಬರುವಂಥ ಯಾವುದೇ ರೀತಿಯ ಒಂದು ಪ್ರತಿಫಲ ಆಗಲಿ ಅಥವಾ ಆಪರ್ಚುನಿಟಿ ಆಗಲಿ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಅದು ಈ ಬದುಕು ಬೊಗಸೆಯಲ್ಲಿ ಇರುವಂಥ ನೀರಿನಂತೆ. ಅದು ಬೊಗಸೆಯಲ್ಲಿ ಎಷ್ಟೊತ್ತಿರುತ್ತೆ, ಕೆಳಗೆ ಬಸಿದು ಹೋಗುತ್ತೆ. ಹಾಗಾಗಿ ಅದು ಬಸಿದು ಹೋಗುವ ಮುನ್ನವೇ ಅದನ್ನು ಬಳಸ್ಕೊಳ್ಬೇಕು. ಅಂಥ ಒಂದು ಚಾಣಾಕ್ಷತನ ನಿಮಗೆ ಇದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುತ್ತೆ. ನಿಮ್ಮ ನಡವಳಿಕೆ, ನಿಮ್ಮ ಮಾತು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವರು ನಿಮ್ಮನ್ನೇ ಅನುಕರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳು ಕುಟುಂಬಸ್ಥರಿಗಾಗಿ ನೀವು ಮುಂದೂಡಲ್ಪಡಬೇಕಾಗತ್ತೆ. ಅಂದರೆ ಕೆಲಸಗಳನ್ನು ನೀವು ಆರಂಭ ಮಾಡಿದ್ರೂ ಕೂಡ ಅದು ಕುಟುಂಬಸ್ಥರಿಗೆ ಅನಾನುಕೂಲ ಆಗಿರೋದ್ರಿಂದ ಅದನ್ನು ಅಲ್ಲೇ ನಿಲ್ಲಿಸಬೇಕಾಗತ್ತೆ. ಹಾಗಾಗಿ ಬೇರೆಯವರ ಒತ್ತಡಕ್ಕೆ ಮಣಿಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿಯೇ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಫಲ ಸಿಕ್ಕಿದ್ರೂ ಅದನ್ನು ಅನುಭವಿಸುವಂಥವರು ಬೇರೆಯವರೇ ಆಗಿರ್ತಾರೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಹೋದರರೊಂದಿಗೆ ಏನಾದರೂ ಆಸ್ತಿ ವಿವಾದಗಳಿದ್ದರೆ, ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳೇನಾದರೂ ಇದ್ದರೆ ಅದು ನಿಮಗೆ ಕಿರಿಕಿರಿಯನ್ನು ತರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ನೀವು ನಂಬಿದಂತಹ ವ್ಯಕ್ತಿಗಳೇ ಕೈ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಇಟ್ಕೊಳ್ಬೇಕು. ವಿರೋಧಿಗಳನ್ನು ಗಮನಿಸ್ತಾ ಇರಬೇಕು. ಅವರ ಚಟುವಟಿಕೆಗಳನ್ನು ಲೆಕ್ಕಾಚಾರದಲ್ಲೇ ನೋಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯನ್ನು ಕಡೆಗಣಿಸಬೇಡಿ, ಅವರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಯಾಕೆಂದರೆ ಅವರಿಂದ ಏನಾದರೂ ಉಪಯೋಗ ಆಗಬಹುದು. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ದ್ವಂದ್ವತೆಯನ್ನೇ ತರುವಂಥದ್ದು, ಜಿಜ್ಞಾಸೆ ತುಂಬ ಇರುತ್ತೆ. ಹಾಗಾಗಿ ವ್ಯವಹಾರಗಳು ಮಂದಗತಿಯಲ್ಲಿ ನಡೀತಾ ಇದ್ದರೆ ಲಾಭ ಬರುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಕೂಡ ಇರುತ್ತೆ. ಪ್ರಯತ್ನ ಎಲ್ಲೋ ಒಂದು ಕಡೆ ಸೋಲಾಗ್ತಾ ಇದೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಸಾಮಾಜಿಕ ಸ್ಥಾನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ, ಪ್ರಾಮಿಸ್ ಮಾಡಿದರೆ, ಯಾರಿಗಾದರೂ ಒಂದು ಅಶ್ಯೂರೆನ್ಸ್ ಅನ್ನುವಂಥದ್ದನ್ನು ಕೊಟ್ಟಿದ್ದರೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲಸವನ್ನು ಮಾಡಿದಂತಹ ಸಾಧನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಅಂದರೆ ಏನೋ ಒಂದನ್ನು ಅಚೀವ್ ಮಾಡಿದ್ದೇನೆ ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂಥ ಅನುಭವಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ
ನಿಮ್ಮ ಒಂದು ಕೈ ಚಳಕ ಇರ್ಬೋದು, ನಿಮ್ಮ ಪ್ರತಿಭೆ ಇರ್ಬೋದು, ನಿಮ್ಮ ಮಾತಿನ ವೈಖರಿ ಇರ್ಬೋದು, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಕಾಲ ಈ ದಿನ ಇರುವಂಥದ್ದು, ಸಮಯ ಚೆನ್ನಾಗಿದೆ. ಹಾಗಾಗಿ ನೀವು ಏನು ಅನ್ನೋವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಅವಕಾಶ ಒಂದು ಸಿಕ್ಕತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವಂಥ ಒಂದು ಉತ್ತಮ ಸ್ಥಾನಮಾನಗಳು ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಎಲ್ಲವೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶದಲ್ಲೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು, ಅವರ ಮಾತು ನಿಮಗೆ ಇರುಸು ಮುರುಸನ್ನು ತರ್ಬೋದು. ಆದರೂ ಕೂಡ ಅದನ್ನು ಮೀರಿ ನಿಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇನ್ನು ಈ ದಿನದಲ್ಲಿ ಪೆಟ್ಟು ತಿಂದ ಕಲ್ಲು ವಿಗ್ರಹ ಆಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಮಾತ್ರ ಹಾಗೆ ಸುತ್ತಿಗೆಯಾಗೇ ಉಳಿದ್ಬಿಡುತ್ತೆ. ಹಾಗಾಗಿ ನಿಮ್ಮನ್ನು ಯಾರು ನೋಯಿಸ್ತಾರೆ ಅಂಥವರು ಇನ್ನೂ ನೋವನ್ನು ಅನುಭವಿಸ್ತಾರೆ. ಆದರೆ ನೋವನ್ನು ಕೊಟ್ಟಂಥವರು, ನೋವನ್ನು ಅನುಭವಿಸಿದಂಥವರು, ಇವರಲ್ಲಿರುವಂಥ ವ್ಯತ್ಯಾಸವನ್ನು ನೀವು ಈ ದಿನ ಗಮನಿಸ್ತೀರಿ. ಹಾಗಾಗಿ ನೋವು ಕೊಟ್ಟವರು ಹಾಗೆ ಉಳಿತಾರೆ, ನೋವು ಉಂಡವರು ಜ್ಞಾನಿಗಳಾಗ್ತಾರೆ, ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಅಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ಎಷ್ಟೇ ನೋವಾಗಿರಲಿ, ದುಃಖ ಆಗಿರಲಿ, ಸಮಸ್ಯೆಗಳಾಗಿರಲಿ, ಅದರಿಂದ ಒಂದು ಹೊಸ ಪಾಠವನ್ನು ಕಲ್ತಿದ್ದೀರಿ, ಅದು ನಿಮ್ಮನ್ನು ಮುನ್ನಡೆಸುತ್ತೆ. ಅದೇ ನಿಮ್ಮ ಅನುಭವ. ಹಾಗಾಗಿ ಈ ದಿನ ನಿಮ್ಮ ಗೆದ್ದರೆ ಸಂತೋಷ, ಸೋತರೆ ಅನುಭವ, ಇಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದಿದೆ. ಹಾಗೆ ಆ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಮಿಶ್ರ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ದೀರ್ಘಕಾಲದಿಂದ ಇರುವಂಥ ವಿವಾದಗಳೇನಿದೆ ಅದು ನಿಮಗೆ ತಲೆನೋವಾಗಿ ಪರಿಣಮಿಸುವಂಥದ್ದು. ಯಾಕೆಂದರೆ ಈ ಹಿಂದೆ ನೆಗ್ಲೆಕ್ಟ್ ಮಾಡಿರುವಂಥ ವಿಚಾರ, ತಿರಸ್ಕರಿಸಲ್ಪಟ್ಟಿರುವಂಥ ವಿಚಾರ ಈ ದಿನ ಬೆಳಕಿಗೆ ಬಂದ್ಬಿಡುತ್ತೆ. ಅದು ಪ್ರಮುಖವಾದಂಥ ಒಂದು ಸ್ಟೇಜ್ಗೆ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಇನ್ನು ಈ ದಿನ ಹಣಕಾಸಿನ ತೊಂದರೆಗಳು ಕೂಡ ಇದೆ. ಅದಕ್ಕಾಗಿ ಹೊಸ ಸಾಲದ ಪ್ರಯತ್ನಗಳು ಕೂಡ ಇರುವಂಥದ್ದು. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ನೀವು ಮಾಡುವಂಥ ಆಲೋಚನೆಗಳು ಸ್ಥಿರವಾಗಿರಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನೀವು ಮಾಡಿರುವಂಥ ತಪ್ಪುಗಳೇನಿದೆ, ಒಪ್ಪುಗಳೇನಿದೆ, ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ತಪ್ಪಿನ ಅರಿವಾಗದೆ ಪರಿವರ್ತನೆ ಆಗಲ್ಲ. ಕೆಲವರು ಬೇರೆಯವರ ತಪ್ಪಿನಿಂದ ಪರಿವರ್ತಿತರಾಗ್ತಾರೆ, ಕೆಲವರು ತಾವೇ ಪೆಟ್ಟು ತಿಂದು ಪರಿವರ್ತನೆ ಆಗ್ತಾರೆ. ಹಾಗಾಗಿನೇ ಈ ದಿನ ನೀವು ಪೆಟ್ಟು ತಿಂದಿದ್ದೀರಿ, ಎಷ್ಟೋ ನಷ್ಟ ಆಗಿದೆ, ದುಃಖ ಆಗಿದೆ, ಅವಮಾನ ಆಗಿದೆ. ಅದರಿಂದ ಕಲಿತಿರುವಂಥ ಪಾಠ ಈ ದಿನ ನಿಮ್ಮನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ನಿಲ್ಲಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕುವಂಥದ್ದಿದೆ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ, ಹರಟೆ ಬೇಡ, ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸಂಬಂಧಗಳೇನಾದರೂ ಹಳಸಾಗಿದ್ದರೆ ಈ ದಿನ ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು, ಸಂಬಂಧಗಳನ್ನು ನವೀಕರಣ ಮಾಡಿಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚಿನ ಸಂತೋಷವನ್ನು ಪಡ್ಕೊಳ್ಳುವಂಥದ್ದು, ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ದೂರದ ಸಂಬಂಧಿಕರನ್ನು ಈ ದಿನ ಭೇಟಿಯಾಗ್ತೀರಿ. ಇಲ್ಲಿ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳ ಬಗ್ಗೆ ಈ ದಿನ ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಏನೋ ಒಂದು ಚರ್ಚೆ, ಒಂದು ಸಂವಾದ ನಿಮಗೆ ಒಳಿತನ್ನೇ ತರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳು ಕೂಡ ಪ್ರಗತಿ ಇದೆ, ಲಾಭ ಇದೆ. ಅದರಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಸಮಾಧಾನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕೆಲಸವನ್ನು ಬೇರೆಯವರು ಕೂಡ ವಹಿಸ್ಕೊಂಡು ಮಾಡುವಂಥದ್ದಿದೆ. ಒಂದು ಟೀಮ್ ವರ್ಕ್ ಮಾಡ್ತೀರಿ. ಇದರಿಂದ ಬಹಳ ಬೇಗ ಗುರಿಯನ್ನು ತಲುಪುವಂಥ ಸಾಧ್ಯತೆ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಇದ್ದಂತಹ ತಾಪತ್ರಯಗಳು, ಗೊಂದಲ ಗೋಜಲುಗಳು, ಇದನ್ನು ನೀವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ವಿದ್ಯಾವಂತರಾಗಿದ್ದರೂ ಕೂಡ, ಬುದ್ಧಿವಂತರಾಗಿದ್ದರೂ ಕೂಡ ಎಡವುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದಿದೆ. ನಿಮ್ಮ ಮುಂದಿನ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ದಿನದ ಅನುಭವ ನಿಮಗೆ ಸಹಾಯಕವಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮುಂದೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ವಿಶೇಷವಾದಂಥ ಗೌರವ ಸಿಕ್ಕತ್ತೆ. 4 ಜನ ನಿಮ್ಮನ್ನು ನಿರೀಕ್ಷೆ ಮಾಡ್ತಾರೆ. 4 ಜನ ನಿಮ್ಮಿಂದ ಸಹಾಯ ಆಗಲಿ ಅಂತ ಹೇಳಿ ಬಯಸ್ತಾರೆ. ಹಾಗಾಗಿ ನಿಮ್ಮ ಇತಿ ಮಿತಿ ಒಳಗೆ ಕೆಲವರಿಗೆ ಸಹಾಯ ಮಾಡುವಂಥದ್ದು, ಕೆಲವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ನೆನ್ನೆಗಿಂತ ಈ ದಿನ ಕೆಲಸಗಳು ತುಂಬ ಅದ್ಭುತವಾಗಿರುತ್ತೆ. ಹಾಗೆ ಈ ದಿನ ದೈವಿಕ ದರ್ಶನವನ್ನು ಪಡೆಯುವಂಥದ್ದು, ದೇವಾಲಯ ಭೇಟಿ ಮಾಡುವಂಥದ್ದು, ಹಾಗೆ ಧಾರ್ಮಿಕ ವಿಚಾರಗಳಾಗಲಿ ಆಧ್ಯಾತ್ಮಿಕ ವಿಚಾರಗಳು ಸಾಧನೆಗಳು ಈ ದಿನ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಮೆರುಗನ್ನು ತರುತ್ತೆ. ಇದು ನಿಮಗೆ ಸಂತೋಷ ಕೊಡುವಂಥ ವಿದ್ಯಮಾನ. ಇನ್ನು ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗ ಹೊಸ ಉತ್ಸಾಹದಿಂದ ಮುಂದುವರಿಯುತ್ತೆ. ತುಂಬ ಎನರ್ಜಿ ಇದೆ. ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಮನೆಯ ಹೊರಗೂ ಕೂಡ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮನೆಯ ಒಳಗೂ ಕೂಡ ನಿಮ್ಮ ಮಾತಿಗೆ ಒಳ್ಳೆಯ ಮೌಲ್ಯ ಇದೆ, ಬೆಲೆ ಇದೆ. ಒಟ್ಟಾರೆ ಅನುಕೂಲಕರವಾಗಿರುವಂಥ ಒಂದು ಸಂದರ್ಭ ಇದು. ಏನೇ ಆದರೂ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಯೋಚನೆ ಬರುತ್ತಲ್ಲ, ಇದು ಸಕಾರಾತ್ಮಕವಾದಂಥ ಚಿಂತನೆ. ಸದಾ ಒಳ್ಳೆಯ ಸಂಗತಿಗಳೇ ನಡೆಯಬೇಕು ಅಂತ ಹೇಳಿ ಬಯಸುವಂಥದ್ದಿದೆಯಲ್ಲ, ಇದು ಸಕಾರಾತ್ಮಕ ಚಿಂತನೆ ಅಲ್ಲ. ಆದರೆ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ, ಇದು ಈ ದಿನದ ಮನಸ್ಥಿತಿ. ಅದಕ್ಕಾಗಿಯೇ ಎಲ್ಲ ವಿಚಾರಗಳನ್ನು ಕೂಡ ಸಮಸ್ಥಿತಿಯಿಂದ ಸ್ವೀಕರಿಸ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿಯೇ ಎಷ್ಟೇ ಅವಕಾಶಗಳಿದ್ದರೂ ಕೂಡ ಅದನ್ನು ಈ ದಿನ ಬಳಸ್ಕೊಳ್ಳಲ್ಲ, ಅದು ನಿಮ್ಮ ಅನುಭವಕ್ಕೆ ಬರಲ್ಲ. ಹಾಗಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನದಲ್ಲಿ ತುಂಬ ಜಾಣ್ಮೆಯಿಂದ ಕಾಲ ಕಳೀಬೇಕು, ಜಾಣ್ಮೆಯಿಂದ ಕೆಲಸಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿರಿಯರ ಮಾತೇನಿದೆ ಅದನ್ನು ಉಪೇಕ್ಷೆ ಮಾಡಬೇಡಿ. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಅವರ ಜೊತೆ ಮಾತುಕತೆ ಇದೆ. ಹಾಗಾಗಿ ಯಾವುದೇ ಮಾತು, ಯಾವುದೇ ಫಲಿತಾಂಶ ನಿಮಗೆ ಅನುಕೂಲ ಆಗಬೇಕು, ಆ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದ ಆಲೋಚನೆಗಳು ನಿಮಗೆ ಅಷ್ಟೊಂದು ಒಂದು ರೀತಿಯಲ್ಲಿ ಸ್ಥಿರವಾಗಿರಲ್ಲ, ಚಂಚಲವಾಗಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಪ್ರಯಾಸದಾಯಕವಾದಂತಹ ದೂರದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಬಾಧಿಸುತ್ತೆ. ನಿಮಗೇ ಹುಷಾರಿಲ್ಲ, ನಿಮಗೇ ತೊಂದರೆ ಇದೆ, ಆದರೂ ಕುಟುಂಬಸ್ಥರ ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚ ಇದೆ. ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರಗಳು, ಶುಶ್ರೂಷೆ ಇತ್ಯಾದಿ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಆದರೂ ಕೂಡ ಬೇಸರ ಪಡಬೇಡಿ, ಒಳ್ಳೆಯ ಫಲ ಮುಂದೆ ಸಿಕ್ಕತ್ತೆ ಅನ್ನುವಂಥ ಭರವಸೆ ಇರಲಿ, ನಂಬಿಕೆ ಇರಲಿ. ಹಾಗೆ ಈ ದಿನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮುಂದುವರಿಸ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಅನಿರೀಕ್ಷಿತ ಬದಲಾವಣೆಗಳು ಆಗುವಂಥ ಸಂದರ್ಭ ಇದೆ, ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಭವ ಕಡಿಮೆ ಇರುವಂಥದ್ದು ಕಾಣಿಸುತ್ತೆ. ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು ಕಾಣಿಸುತ್ತೆ. ಅದರಲ್ಲೂ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ತೀರಿ. ನಿಮ್ಮ ಹಠದ ಸ್ವಭಾವ ಜಾಸ್ತಿ ಇರುವಂಥದ್ದು, ನಿಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ಆಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನೀವು ಬದ್ಧರಾಗಿರುವಂಥದ್ದು. ಹಾಗಾಗಿಯೇ ಈ ದಿನದಲ್ಲಿ ನಿಮಗೆ ಕೆಲವು ವಿಚಾರಗಳಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಜೀವನವನ್ನು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳ್ಕೊಳ್ಬಾರ್ದು.
ಅದು ನಿಮ್ಮ ಒಂದು ಜಾಯಮಾನ ಏನು ಅಂತ ಹೇಳಿದ್ರೆ ನೀವು ಹೇಗಿದ್ದೀರಿ ಅನ್ನುವಂಥದ್ದನ್ನು ಬೇರೆಯವರ ಜೊತೆಯಲ್ಲಿ ತುಲನೆ ಮಾಡುವಂಥದ್ದಿದೆ, ಬೇರೆಯವರ ಜೊತೆಯಲ್ಲಿ ಹೋಲಿಸ್ಕೊಳ್ತೀರಿ. ಇದರಿಂದ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದು ಇದೆ. ಮಾನಸಿಕ ನೆಮ್ಮದಿ ಇಲ್ಲಿ ಕಡಿಮೆ ಆಗುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಮೇಲೆ ವಿಶ್ವಾಸ ಇರಲಿ, ಆತ್ಮವಿಶ್ವಾಸ ಜಾಸ್ತಿ ಆಗಲಿ. ಆಗ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದನ್ನು ಎದುರಿಸ್ತೀರಿ. ನಿಮ್ಮ ಜೀವನದಲ್ಲಿ ಇರುವಂಥ ಏರಿಳಿತಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಈ ದಿನ ನಿಮ್ಮ ಸ್ವಯಂ ಪ್ರತಿಭೆ ಏನಿದೆ, ಸ್ವಪ್ರತಿಷ್ಠೆ ಇದೆ, ಸ್ವಯಂ ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ಇದನ್ನು ನೀವು ಈ ದಿನ ಸರಿಯಾದ ಪ್ರಮಾಣದಲ್ಲಿ ಸೂಕ್ತವಾದ ಸಮಯದಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶನಿದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ವೈವಾಹಿಕ ಜೀವನದಲ್ಲಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಈ ದಿನ ಸಂತೋಷ ಇದೆ. ಏನೋ ಒಂದು ಕೆಲಸ ಪೂರ್ಣ ಆಗಿದೆ ಅನ್ನುವಂಥ ಪೂರ್ಣ ಭಾವ ನಿಮ್ಮನ್ನು ಈ ದಿನದಲ್ಲಿ ಒಂದು ರೀತಿಯಲ್ಲಿ ಅನುಕೂಲಕರವಾದಂಥ ಮನಸ್ಥಿತಿಯಲ್ಲಿ ಇಟ್ಟಿರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಒಂದು ಮಾತುಕತೆ, ಚರ್ಚೆ, ಪೂರ್ವ ಸಿದ್ಧತೆಗಳು ಆಗುವಂಥದ್ದು ಇದೆ. ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಇನ್ನು ಯಾವುದೇ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಿದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಬರುವಂಥ ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ಈ ಪ್ರಗತಿಯ ಸಂಕೇತ ಏನಿದೆ ಅದನ್ನು ಚೆನ್ನಾಗಿ ಗ್ರಹಿಸ್ತೀರಿ. ಹಾಗಾಗಿ ಗ್ರಹಣ ಶಕ್ತಿ ಚೆನ್ನಾಗಿದೆ, ರಿಸೆಪ್ಟಿವ್ನೆಸ್ ಚೆನ್ನಾಗಿದೆ, ಕೇಳಿಸ್ಕೊಳ್ತೀರಿ. ಇದು ನಿಮಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ಅಂಶ. ಅದು ಈ ದಿನ ನಿಮಗೆ ಹೆಚ್ಚಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಒಂದು ಲಾಭಕ್ಕಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಲಾಭವನ್ನೇ ತರುತ್ತೆ, ಸಂತೋಷವನ್ನು ಕೂಡ ತರುತ್ತೆ. ಹಾಗೆ ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಿರುವಂತಹ ವಿವಾದಗಳನ್ನು ಈ ದಿನ ಬಹಳ ಸುಲಭದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಗೆ, ನಿಮ್ಮ ಒಂದು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಶುಭ ಲಾಭವನ್ನು ತರುತ್ತೆ. ಆರೋಗ್ಯ ಚೇತರಿಕೆಯ ಹಂತದಲ್ಲಿದೆ. ಹಾಗಾಗಿನೇ ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರೋದ್ರಿಂದಲೇ ಕೆಲಸಗಳನ್ನು ವಿಶೇಷ ರೀತಿಯಲ್ಲಿ ಗಮನಿಸಿ ಮುಂದುವರಿಸ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.